ಮಾರ್ಕೆಟ್ ಅಲ್ಲಿ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಅನಾಲಿಸಿಸ್ ಇದೆ. ಅದರಲ್ಲಿ ಒನ್ ಆಫ್ ದಿ ಅನಾಲಿಸಿಸ್ ನೋಡಿದ್ರೆ ವಾಲ್ಯೂಮ್ ಅಂಡ್ ಓಪನ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಸೊ ಇದನ್ನ ಇಟ್ಕೊಂಡು ಮಾರ್ಕೆಟ್ ನ ಅಪ್ರೋಚ್ ಮಾಡಕ್ಕಾಗತ್ತಾ, ಟ್ರೇಡ್ ಮಾಡಕ್ಕಾಗತ್ತಾ ಅಂತ ತುಂಬಾ ಜನ ಕೇಳಿದ್ರಿ. ಸೊ ಈ ವಿಡಿಯೋಲಿ ವಾಲ್ಯೂಮ್ ಅಂಡ್ ಓಪನ್ ಇಂಟ್ರೆಸ್ಟ್ ಬಗ್ಗೆನೇ ಫುಲ್ ಡೀಟೇಲ್ ಆಗಿ ನೋಡ್ತೀವಿ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ ಸಿಇಒ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. 190 to 166 in the blink of an eye. On the Nasdaq, everything and more has been completely wiped out. It was the worst day on Wall Street since the crash. ಸೊ ಈ ವಿಡಿಯೋಲಿ ನಾವು ಏನು ನೋಡ್ತೀವಿ ಅಂದರೆ ಇಟ್ಸ್ ಅಬೌಟ್ ವಾಲ್ಯೂಮ್ ಅನಾಲಿಸಿಸ್. ಸೊ ಫಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಅಬೌಟ್ HDFC ಬ್ಯಾಂಕ್ ಚಾರ್ಟ್. ಸೊ ಈ ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಈ ಜಾಗದಲ್ಲಿ ಒಂದು ಸ್ಟ್ರಾಂಗ್ ಲೆವೆಲ್ ಆಫ್ ಸಪೋರ್ಟ್ ಇತ್ತು. ಆದರೆ ಮಾರ್ಕೆಟ್ ಏನು ಮಾಡ್ತು ಅಂದರೆ ಕರೆಕ್ಟಾಗಿ ಮಾರ್ಕೆಟ್ ಬಂದು ಆ ಸಪೋರ್ಟ್ನ ಹಿಟ್ ಮಾಡಿ ಅದಾದಮೇಲೆ ಸ್ಟಾಪ್ ಲಾಸ್ನ ಹಂಟ್ ಮಾಡಿಬಿಟ್ಟು ಅದಾದಮೇಲೆ ಇಟ್ ಸ್ಟಾರ್ಟೆಡ್ ಟು ಮೂವ್ ಟುವರ್ಡ್ಸ್ ದಿ ಟಾರ್ಗೆಟ್. ಸೊ ಈ ಏರಿಯಾ ಪ್ರೈಸ್ ನೋಡಿದ್ರೆ ಇಟ್ಸ್ 1291 ಆ್ಯಂಡ್ ಸ್ಟಾಪ್ ಲಾಸ್ ಬಂದು 1271. ಸೊ 20 ಪಾಯಿಂಟ್ಸ್ ಆಫ್ ಸ್ಟಾಪ್ ಲಾಸ್ ಹ್ಯಾಸ್ ಬೀನ್ ಹಿಟ್. ಸೊ ಈ ಜಾಗದಲ್ಲಿ ನೋಡಿದ್ರೆ ಆದಷ್ಟು ಎಲ್ಲ ರಿಟೇಲ್ ಟ್ರೇಡರ್ಸು ಆ ಜಾಗದಲ್ಲಿ ಸ್ಟಾಪ್ ಲಾಸ್ ಹಂಟ್ ಆಗಿರುತ್ತೆ. ಆದರೆ ಆ ಜಾಗದಲ್ಲಿ ನೋಡಿದ್ರೇ ಇಟ್ ವಾಸ್ ದ ಟೈಮ್ ವೇರ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟೆಡ್ ಟು ಬೈ. ಸೊ ಆ ಜಾಗದಲ್ಲಿ ನಿಮ್ಗೆ ಎಲ್ಲಿ ಸ್ಟಾಪ್ ಹೊಡೀತೋ ಆ ಜಾಗದಲ್ಲಿ ಅವ್ರು ಬೈ ಮಾಡೋಕ್ಕೆ ಶುರು ಮಾಡಿದ್ರು. ಇವಾಗ ಏನು ಅಂದರೆ ನಾವು ಯಾಕೆ ಈ ವಾಲ್ಯೂಮ್ ಅನಾಲಿಸಿಸ್ ನೋಡಬೇಕು ಅಂತ ಹೇಳ್ತೀವಿ ಅಂದರೆ, ಎಲ್ಲರೂ ನಾರ್ಮಲ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸಲ್ಲೇ ಬೈ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಆದರೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಏನು ಅಂದರೆ ವೆನ್ ಟು ಬೈ. ಸಪೋರ್ಟಿಗೆ ಬಂದ ತಕ್ಷಣ ತೊಗೊಬೇಕಾ ಇಲ್ಲ ಯಾವಾಗ ಅದರಲ್ಲಿ ತೊಗೊಬೇಕು ಅಂತಲೇ ನಾವು ಇವಾಗ ಮುಖ್ಯವಾಗಿ ನೋಡ್ತೀವಿ. ಸೊ ನಾವು ಬೈ ಮಾಡೋದು ಅನ್ನೋದು ಯಾವಾಗ ಬೈ ಮಾಡ್ತೀವಿ ಅಂದರೆ ಸಪೋರ್ಟಲ್ಲಿ ಯಾವಾಗ ಒಂದು ಇನ್ಸ್ಟಿಟ್ಯೂಷನ್ ಬಂದು ಒಳಗೆ ಬಂದು ಬೈ ಮಾಡ್ತಾರೋ ಆ ಟೈಮಲ್ಲೇ ವಿ ಆಲ್ಸೋ ಶುಡ್ ಎಂಟರ್ ಇನ್. ಸೊ ಅದನ್ನೇ ನಾವು ಈ ವಿಡಿಯೋಲಿ ನೋಡ್ತೀವಿ. ಒಂದು ಇನ್ಸ್ಟಿಟ್ಯೂಷನ್ ಒಳಗೆ ಬಂತಾ ಇಲ್ವಾ ಅಂತ ಫಸ್ಟ್ ನಾವು ಚೆಕ್ ಮಾಡಿ ನೋಡ್ತೀವಿ. ಅದನ್ನು ಹೇಗೆ ನೋಡಬೇಕು ಅಂದರೆ ವಾಲ್ಯೂಮ್ ಅನಾಲಿಸಿಸಿಂದ ನೋಡಬೇಕಾಗತ್ತೆ. ಸೊ ಇವಾಗ ನಾವು NSE ಸೈಡಲ್ಲಿ ಬಂದು ಇವಾಗ HDFC ಬ್ಯಾಂಕಲ್ಲಿ ಇದ್ದೀನಿ. ಇವಾಗ ಇಲ್ಲೇನು ಮಾಡಿ ನೀವು ಹಿಸ್ಟಾರಿಕಲ್ ಡೇಟಾಗೆ ಬಂದುಬಿಡಿ. ಅದಾದಮೇಲೆ ವಾಲ್ಯೂಮ್ ಹೊಟ್ಟೋಗಿ ಅಲ್ಲಿಂದ ಇಲ್ಲಿ ನೋಡಿದ್ರೆ ಫುಲ್ ವಾಲ್ಯೂಮ್ ಕೊಟ್ಟಿರ್ತಾರೆ. ಸೊ ಇವಾಗ ಒಂದು ಕಾಮನ್ ಪ್ರೈಸ್ ನೋಡಿದ್ರೇ ಇವಾಗ ಆ್ಯಾವ್ರೇಜಾಗಿ ನೀವು ಪ್ರೈಸ್ ನೋಡಿದ್ರೆ ಎಲ್ಲ ಕಾಮನ್ ಆಗೇ ಇದೆ. ಇವಾಗ ಎಲ್ಲ ನೋಡಿದ್ರೆ ಅರೌಂಡ್ 700 crores ಆಫ್ ವ್ಯಾಲ್ಯೂನೇ ಆ ಟ್ರೇಡಲ್ಲಿ ತೋರಿಸ್ತಾ ಇದೆ. ನಂಬರ್ ಆಫ್ ಟ್ರೇಡ್ಸ್ ಕೂಡ ನಿಮಗೆ ಆಟೋಮ್ಯಾಟಿಕ್ಕಾಗಿ ನಾರ್ಮಲಾಗಿ ಅದೇ ವ್ಯಾಲ್ಯೂಲಿ ಹೋಗ್ತಾ ಇದೆ ನಂಬರ್ ಆಫ್ ಟ್ರೇಡ್ಸು. ಆದರೆ ಇಲ್ಲಿ ನೋಡಿದ್ರೆ ಸಡನ್ಲಿ ದೇರ್ ವಾಸ್ ಅ ಹ್ಯೂಜ್ ಸ್ಪೈಕ್. 900 crores ವರ್ತ್ ಆಫ್ ವ್ಯಾಲ್ಯೂ ವಾಸ್ ಟ್ರೇಡೆಡ್ ಹಿಯರ್. ಒಂದು ಸ್ಪೈಕ್. ಸೊ ಇದನ್ನೇ ಏನು ಅಂತ ನೋಡಿದ್ರೆ ದಿಸ್ ಇಸ್ ವೇರ್ ದ ಇನ್ಸ್ಟಿಟ್ಯೂಷನ್ ಸ್ಟಾರ್ಟೆಡ್ ಟು ಕಮ್ ಇನ್. ಸೊ 700 crores ಇಂದ ಈ ಜಾಗದಲ್ಲಿ ಮಾತ್ರ ಒಂದು 900 to 1000 crores ಇನ್ಸ್ಟಿಟ್ಯೂಷನ್ಸ್ ಒಳಗೆ ಬಂದ್ಬಿಟ್ರು. ಸೊ ಇವಾಗ ಡೇಟ್ ಯಾವತ್ತು ಅಂತ ನೋಡಿದ್ರೆ 17th of June ಆ್ಯಂಡ್ 20th of June ಹೈ ವಾಲ್ಯೂಮ್ ನಡೆದಿದೆ. ಸೊ ದಿಸ್ ವಾಸ್ ದಿ ಎಂಟ್ರಿ ಆಫ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವಾಗ ಈ ಚಾರ್ಟಲ್ಲಿ ಬೇಕಾದ್ರೆ ನಾವು ಹೋಗಿ ಚೆಕ್ ಮಾಡ್ಕೊಬೋದು ಅದನ್ನು. ಸೊ ಇಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಎಲ್ಲರೂ ಸಪೋರ್ಟಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ, ಆದರೆ 17th of June ಇನ್ಸ್ಟಿಟ್ಯೂಷನ್ ಒಳಗೆ ಬಂದಿದ್ದಾರೆ. ಕರೆಕ್ಟಾಗಿ ಯಾವತ್ತು ಸಪೋರ್ಟ್ನ ಬ್ರೇಕ್ ಮಾಡಿ ಸ್ಟಾಪ್ನ ಹಂಟ್ ಮಾಡಿದ್ಮೇಲೆ ಅವ್ರ ಎಂಟ್ರಿ ಸಿಕ್ಕಿದೆ. ಕ್ಲಿಯರಾಗಿ ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಅವ್ರ ಎಂಟ್ರಿಯಲ್ಲಿ ಕ್ಲಿಯರಾಗಿ ಟ್ರಿಗರ್ ಆಗಿದೆ. ಬೇರೆಯವ್ರ ಸ್ಟಾಪ್ ಲಾಸು ಇವ್ರಿಗೆ ಎಂಟ್ರಿ. ಸೊ ಕರೆಕ್ಟಾಗಿ ಡೇಟ್ಸು ನೋಡಿದ್ರೆ ಕ್ಲಿಯರಾಗಿ ಮ್ಯಾಚ್ ಆಗುತ್ತೆ. ಇಟ್ ಈಸ್ ಆನ್ 17th of June. ಅವತ್ತೇ ಹೈಯೆಸ್ಟ್ ವಾಲ್ಯೂಮ್ ಟ್ರೇಡ್ ಆಗಿದ್ದು. ಆ್ಯಂಡ್ ದಟ್ ಈಸ್ ವೆನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟೆಡ್ ಟು ಬೈ ದ ಶೇರ್ಸ್ ಆಫ್ HDFC ಬ್ಯಾಂಕ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ನೀವು ನೋಟ್ ಮಾಡಿ ನೋಡಿದ್ರೆ ಅವತ್ತು ಬಂದಿದ್ದು ಲೋ 1271. ಅದಾದಮೇಲೆ ಆ ಲೋ ಬಂದೇ ಇಲ್ಲ. ಸೊ ಒನ್ಸ್ ಆ ಜಾಗದಲ್ಲಿ ಇನ್ಸ್ಟಿಟ್ಯೂಷನ್ ಬಂದ ಮೇಲೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಜಿಗ್ಜ್ಯಾಗ್. ಇವಾಗ ಒಂದು ಸತಿ ಬಂದ ಮೇಲೆ ತಕ್ಷಣ ಬೈ ಮಾಡಿ ಮತ್ತೆ ಸೇಲ್ ಮಾಡೋದೆಲ್ಲ ನಡೆಯಲ್ಲ. ಬಿಕಾಸ್ ದೇ ಆರ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್. ಒನ್ಸ್ ಅವ್ರು ಒಳಗೆ ಬಂದ ಮೇಲೆ ಇಟ್ ಗೋಸ್ ಇನ್ ಅ ರ್ಯಾಲಿ. ಸೊ ಕರೆಕ್ಟಾಗಿ 17th of June ದೇ ಎಂಟರ್ಡ್ ಇನ್. ದೇ ಕೇಮ್ ಇನ್ಸೈಡ್ ದ ಮಾರ್ಕೆಟ್ ಆ್ಯಂಡ್ ದ ಮಾರ್ಕೆಟ್ ಸ್ಟಾರ್ಟೆಡ್ ಟು ರ್ಯಾಲಿ. ಸೊ ನೆಕ್ಸ್ಟ್ ಟೈಮ್ ನೀವು ಸಪೋರ್ಟ್ ರೆಸಿಸ್ಟೆನ್ಸಲ್ಲಿ ಟ್ರೇಡ್ ಮಾಡ್ತಿದ್ರೆ ನೀವು ವಾಲ್ಯೂಮಲ್ಲಿ ನೋಡ್ಬಿಟ್ಟು ಯಾವಾಗ ಇನ್ಸ್ಟಿಟ್ಯೂಷನ್ಸ್ ಆ ಸಪೋರ್ಟಲ್ಲಿ ಬಂದರು ಅಂತ ನೋಡ್ಬಿಟ್ಟು ಅದಾದಮೇಲೆ ನೀವು ಎಂಟರ್ ಆಗಿ. ಸೊ ಮುಖ್ಯವಾದ ವಿಷಯ ಏನು ಅಂದರೆ ವಿ ಹ್ಯಾವ್ ಟು ಅವಾಯ್ಡ್ ಫೋಮೋ, ದಟ್ ಈಸ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಏನಂದರೆ ಇವಾಗ ಬರಕ್ಕೆ ಮುಂಚೆನೇ ಸಪೋರ್ಟ್ ಬರಕ್ಕೆ ಮುಂಚೆನೇ ಇನ್ಸ್ಟಿಟ್ಯೂಷನ್ ಒಳಗೆ ಬರಕ್ಕೆ ಮುಂಚೆನೇ ನಾವು ಒಳಗೆ ಹೋದ್ರೆ ಖಂಡಿತ ನಾವು ವಿ ಆರ್ ಗೋಯಿಂಗ್ ಟು ಹಿಟ್ ಅವರ್ ಸ್ಟಾಪ್ಸ್. ಸೊ ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇನ್ಸ್ಟಿಟ್ಯೂಷನ್ಸ್ ಡಸಂಟ್ ಟ್ರೇಡ್ ಬಿಕಾಸ್ ಆಫ್ ಎಮೋಷನ್ಸ್. ಇನ್ಸ್ಟಿಟ್ಯೂಷನ್ಸ್ ಟ್ರೇಡ್ ಬಿಕಾಸ್ ಆಫ್ ಫ್ಯಾಕ್ಟ್ಸ್. ಸೊ ಇಲ್ಲಿ ಏನು ನಡೆಯುತ್ತೆ ಅಂತ ನೋಡಿದ್ರೆ ತುಂಬ ಜನ ಸಪೋರ್ಟ್ ಬರಕ್ಕೆ ಮುಂಚೆನೇ ಎಂಟ್ರಿ ತೊಗೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಕೊನೆಗೆ ಸ್ಟಾಪಲ್ಲೇ ಅದು ಹೊಡೆಯತ್ತದು. ಸೊ ಇಟ್ ಈಸ್ ನಾಟ್ ಅಬೌಟ್ ದಿ ಎಂಟ್ರಿ, ಇಟ್ ಈಸ್ ಅಬೌಟ್ ದಿ ರೈಟ್ ಎಂಟ್ರಿ. ಅದನ್ನು ಮಾತ್ರ ಮುಖ್ಯವಾಗಿ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಯು ವಿಲ್ ಬಿ ಎ ಬೇಟ್ ಫಾರ್ ದಿ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್.
ಸೊ ಇದ್ರಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನು ಅಂದರೆ 17th of June ಇನ್ಸ್ಟಿಟ್ಯೂಷನ್ಸ್ ಒಳಗೆ ಬಂದರು. ಅವಾಗ ಚೆಕ್ ಮಾಡಿದ್ದು ನಾವು ಅದೇ ಡೇಟಲ್ಲೇ ವಿ ಶುಡ್ ಆಲ್ಸೋ ಬಿ ಗೆಟಿಂಗ್ ಇನ್ ಟು ದಿ ಮಾರ್ಕೆಟ್. ಸೊ ಆಲ್ ರಿಟೇಲರ್ಸ್ ಥಾಟ್ ಇಟ್ ವಾಸ್ 1291 ಬಟ್ ಇನ್ಸ್ಟಿಟ್ಯೂಷನ್ ಬಾಟ್ ಆಟ್ 1271. ಅದಾದಮೇಲೆ ಮಾರ್ಕೆಟ್ ಸ್ಟಾರ್ಟೆಡ್ ಟು ಫ್ಲೈ. ಸೊ ದಟ್ ಈಸ್ ದಿ ಎಂಟ್ರಿ ಪಾಯಿಂಟ್ ಫಾರ್ ಇನ್ಸ್ಟಿಟ್ಯೂಷನ್. ಆ ಟ್ರಾನ್ಸಾಕ್ಷನು ಕರೆಕ್ಟಾಗಿ ವಾಲ್ಯೂಮಲ್ಲಿ ಗೊತ್ತಾಯಿತು. ಸೊ 17th of June ಅದು ನಡೆದಿದೆ ಹೈ ವಾಲ್ಯೂಮ್. ಸೊ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡೋಣ. ಇದು ನೋಡಿದ್ರೆ ಇದು ಹಿಂದೂಸ್ತಾನ್ ಯೂನಿಲಿವರ್ ಚಾರ್ಟು. ಇವಾಗ ಹಿಂದೂಸ್ತಾನ್ ಯೂನಿಲಿವರ್ ನೋಡಿದ್ರೆ ಗೊತ್ತಾಗುತ್ತೆ ದೇರ್ ಇಸ್ ಅ ಸ್ಟ್ರಾಂಗ್ ಲೆವೆಲ್ ಆಫ್ ಸಪೋರ್ಟ್. ಕರೆಕ್ಟಾಗಿ ಸಪೋರ್ಟ್ ಹಿಟ್ ಮಾಡಿದ ತಕ್ಷಣ ಮಾರ್ಕೆಟ್ ಏನಾಯ್ತು ಇಟ್ ಸ್ಟಾರ್ಟೆಡ್ ಟು ಮೂವ್ ಅಪ್. ಸೊ ಇಲ್ಲಿ ನಾವು ಯಾವಾಗ ಎಂಟರ್ ಆಗಬೇಕು ಅದೇ ಮುಖ್ಯವಾದ ಕ್ವಶನ್. ಸೊ ಅಗೈನ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ವಾಲ್ಯೂಮ್ ಅನಾಲಿಸಿಸ್. ಸೊ ನಾವು ಮತ್ತೆ NSEಗೆ ಹೋಗಿ ಹಿಂದೂಸ್ತಾನ್ ಯೂನಿಲಿವರ್ಗೆ ಹೋಗೋಣ. ಹಿಸ್ಟಾರಿಕಲ್ ಡೇಟಾಗೆ ಹೋಗಿ ಮತ್ತೆ. ಸೊ ಎಲ್ಲ ನೋಡಿದ್ರೆ ಆವ್ರೇಜ್ ಆಗಿ ಒಂದೇ ಪ್ರೈಸಲ್ಲಿ ಟ್ರೇಡ್ ಆಗ್ತಿತ್ತು. ಆದರೆ ಸಡನ್ ಆಗಿ ದಿಢೀರ್ ಅಂತ ನೋಡಿದ್ರೆ ದೇರ್ ವಾಸ್ ಒನ್ ಸ್ಪೈಕ್. ಅದು ಯಾವತ್ತು ಅಂತ ನೋಡಿದ್ರೆ ಇಟ್ ಈಸ್ ಆನ್ 17th of June. ಅವತ್ತೇ ಹೈ ವಾಲ್ಯೂಮ್. ಸೊ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ನಡೆದಿದ್ದು ಇಟ್ ವಾಸ್ ಆನ್ 17th of June. ಸೊ ಇದು ಏನು ಅಂತ ನೋಡಿದ್ರೆ ದೇರ್ ವಾಸ್ ಆನ್ ಎಂಟ್ರಿ ಆಫ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್. ಸೊ ಇವರು ಅವತ್ತೇ ಒಳಗೆ ಬಂದಿದ್ದಾರೆ ಟು ಪಾರ್ಟಿಸಿಪೇಟ್ ಇನ್ ದ ಮಾರ್ಕೆಟ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟಾಕ್. ಸೊ ಅದೇ ಥರ ಈ ಲೋ ನೋಡಿದ್ರೆ ಗೊತ್ತಾಗತ್ತೆ ಕರೆಕ್ಟಾಗಿ ಲೋ ಎಷ್ಟಿದೆ ಅಂತ ನೋಡಿದ್ರೆ 2100 ಈಸ್ ಯೋರ್ ಲೋ ಪ್ರೈಸ್. ಅದಾದ್ಮೇಲೆ ನೋಡಿದ್ರೆ ಮಾರ್ಕೆಟು ಆ ಲೋನ್ನ ಬ್ರೀಚೇ ಮಾಡಿಲ್ಲ ಮಾರ್ಕೆಟ್. ಬಿಕಾಸ್ ಒನ್ಸ್ ದ ಇನ್ಸ್ಟಿಟ್ಯೂಷನ್ ಕಮ್ಸ್ ಇನ್ ಅವ್ರು ಯಾವ ಡೈರೆಕ್ಷನಲ್ಲಿ ಹೋಗ್ತಾರೋ ದಟ್ ವಿಲ್ ಬಿ ದ ಲೋವರ್ ಹೈ ಪ್ರೈಸ್. ಸೊ ಕರೆಕ್ಟಾಗಿ ಇವಾಗ ಚಾರ್ಟಲ್ಲಿ ಹೋಗಿ ನೋಡೋಣ. 17th of June ಕರೆಕ್ಟಾಗಿ ನೋಡಿದ್ರೆ 17th of June ಮಾರ್ಕೆಟ್ ಹಿಟ್ ಮಾಡಿ ಆ ಲೋ ಹಿಟ್ ಮಾಡಿ ಅದಾದಮೇಲೆ ಮಾರ್ಕೆಟ್ ಸ್ಟಾರ್ಟೆಡ್ ಇಟ್ಸ್ ರ್ಯಾಲಿ. ಸೊ ಅದನ್ನೇ ನಾನು ಹೇಳ್ತಿದ್ದೆ, ಇಟ್ ಈಸ್ ನಾಟ್ ಅಬೌಟ್ ಬೈಯಿಂಗ್ ಅಟ್ ದಿ ಸಪೋರ್ಟ್, ಇಟ್ ಈಸ್ ಅಬೌಟ್ ವೆನ್ ದಿ ಇನ್ಸ್ಟಿಟ್ಯೂಷನ್ ಎಂಟರ್ಸ್ ದ ಸಪೋರ್ಟ್. ಅದನ್ನು ನೋಡಿಬಿಟ್ಟು ಅವ್ರು ಯಾವಾಗ ಒಳಗೆ ಬರ್ತಾರೆ, ಅವ್ರು ಯಾವಾಗ ಎಂಟ್ರಿ ತೊಗೊತಾರೆ ಅಂತ ನೋಡ್ಬಿಟ್ಟು ಅವ್ರ ಜೊತೆ ನಾವು ಎಂಟ್ರಿ ತೊಗೊಂಡ್ರೆ ದಟ್ ಟೈಮ್ ವಿ ಕ್ಯಾನ್ ಸಸ್ಟೈನ್ ಆ್ಯಂಡ್ ಮೇಕ್ ಪ್ರಾಫಿಟ್ಸ್ ಇನ್ ದಿ ಮಾರ್ಕೆಟ್. ನಾವು ನೆಕ್ಸ್ಟ್ ಇವಾಗ ನೋಡ್ತಾ ಇರೋದು ನಾವಿದು ದಿಸ್ ಇಸ್ ಟಾಟಾ ಪವರ್. ಟಾಟಾ ಪವರ್ ಕೂಡ ನೋಡಿದ್ರೆ ಇಟ್ ವಾಸ್ ಟ್ರೇಡಿಂಗ್ ಅಟ್ ಅ ವೆರಿ ಸ್ಟ್ರಾಂಗ್ ಲೆವೆಲ್ ಆಫ್ ಸಪೋರ್ಟ್. ಸೊ ಈ ಒಂದೊಂದು ಜಾಗನೂ ಇಟ್ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಲೆವೆಲ್ ಆಫ್ ಸಪೋರ್ಟ್. ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ದೇರ್ ವಾಸ್ ಅ ಹ್ಯೂಜ್ ಸ್ಟಾಪ್ ಲಾಸ್ ಹಂಟಿಂಗ್ ಇಲ್ಲಿ ನೋಡಿದ್ರೆ. ಸೊ ಒಂದು ರಿಟೇಲ್ ಟ್ರೇಲರ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಲ್ಲರೂ ಆ ಸಪೋರ್ಟಿಗೆ ಬಂದಮೇಲೆ ಬೈ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆದರೆ ಮೋಸ್ಟ್ ಆಫ್ ದ ರಿಟೇಲ್ ಟ್ರೇಡರ್ಸ್ ವುಡ್ ಹ್ಯಾವ್ ಗಾಟ್ ದರ್ ಸ್ಟಾಪ್ ಲಾಸ್ ಹಂಟೆಡ್. ಆಮೇಲೆ ಆ ಲೋ ಲೆವೆಲ್ಗೆ ಹೋಗುವಾಗ ಎವ್ರಿಬಡಿ ವುಡ್ ಹ್ಯಾವ್ ಗಾಟ್ ದೇರ್ ಹಂಟ್ಸ್ 100 days ಸ್ಟಾಪ್ ಲಾಸ್. ಯಾವಾಗ ಇನ್ಸ್ಟಿಟ್ಯೂಷನ್ಸ್ ಒಳಗೆ ಬಂದರು ಅಂತ ನಾವು ವಾಲ್ಯೂಮ್ ಅನಾಲಿಸಿಸ್ ಅಲ್ಲಿ ನೋಡೋಣ. ಸೊ ಹಿಸ್ಟಾರಿಕಲ್ ಡೇಟಾ. ಸೊ ವಾಲ್ಯೂಮ್ ನೋಡಿದ್ರೆ ಆವ್ರೇಜ್ ಆಗಿ ಟ್ರೇಡ್ ಆಗ್ತಾನೆ ಇದೆ. ಆ್ಯಂಡ್ ಸಡನ್ಲಿ ದೇರ್ ವಾಸ್ ಅ ಹ್ಯೂಜ್ ಸ್ಪೈಕ್. ಕಾಣಿಸ್ತಿದ್ಯಾ? ಯಾವತ್ತು ಹೈ ವಾಲ್ಯೂಮ್ ಯಾವತ್ತು ನಡೆದಿದೆ ಅಂತ ನೋಡಿದ್ರೆ ಹೈ ವಾಲ್ಯೂಮ್ ಆ್ಯಂಡ್ ಹೈ ಟ್ರೇಡ್ ವಾಸ್ ಡನ್. ಆ್ಯಂಡ್ ಯಾವ ಡೇಟು ಅಂತ ನೋಡಿದ್ರೆ ಇಟ್ ವಾಸ್ ಆನ್ 20th June. ಸೊ June 20th ಹೈ ಸರ್ಜ್ ಇನ್ ವಾಲ್ಯೂಮ್. ಅದೇ ಥರ ಲೋನು ನೋಡಿದ್ರೆ ದ ಲೋ ವಾಸ್ 190. ಅದಾದಮೇಲೆ ದಟ್ ಲೋ ವಾಸ್ ನೆವರ್ ಬ್ರೀಚ್ಡ್. ಸೊ ಇವಾಗ ಮಾರ್ಕೆಟ್ ಡೇಟ್ ನೋಡೋಣ. ಇವತ್ತು 28. ಇವತ್ತು ಇನ್ಸ್ಟಿಟ್ಯೂಷನ್ ಒಳಗೆ ಬಂದಿದ್ದಾರೆ. ಕ್ಲಿಯರಾಗಿ ಗೊತ್ತಾಗ್ತಿದೆ ಮಾರ್ಕೆಟ್ ಕೇಮ್ ಆ್ಯಂಡ್ ಹಂಟೆಡ್ ದಿ ಸ್ಟಾಪ್ ಲಾಸ್. ಆ್ಯಂಡ್ ದಟ್ ಈಸ್ ವೆನ್ ಕರೆಕ್ಟಾಗಿ ನೋಡಿದ್ರೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಒಳಗೆ ಬಂದಿದ್ದ ಡೇಟು. ರಿಟೇಲ್ ಟ್ರೇಡರ್ಸ್ ಎಂಟ್ರಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಆದರೆ ಅವರು ಸಪೋರ್ಟಲ್ಲಿ ತೊಗೊಬೇಕು ಅಂತ ಗೊತ್ತಿದೆ. ಅದು ಬಿಟ್ಟು ಅವ್ರಿಗೆ ಇನ್ಸ್ಟಿಟ್ಯೂಷನ್ಸ್ ಬಂದಿದೆಯಾ ಇಲ್ವಂತ ಇನ್ನೂ ಗೊತ್ತಾಗಿಲ್ಲ. ಆದರೆ ಇನ್ಸ್ಟಿಟ್ಯೂಷನ್ಸ್ ಕರೆಕ್ಟಾಗಿ 20th ಲೋ ಆಗಿರುವಾಗ ಬಂದು ದೇ ಸ್ಟಾರ್ಟೆಡ್ ಟು ಬೈ. ಇವಾಗ ಇನ್ನೊಂದು ನೀವು ಅರ್ಥ ಮಾಡ್ಕೊಬೇಕು, 20th ನಾನು ಬೈ ಮಾಡೋಕ್ಕಾಗತ್ತಾ ಅಂದರೆ ಖಂಡಿತ ಇಲ್ಲ. ಯಾಕೆಂದರೆ ಡೇಟಾ ನಿಮಗೆ ಯಾವಾಗ ಸಿಗುತ್ತೆ 20th ಈವ್ನಿಂಗೇ ಸಿಗೋದು. ಸೊ ನೀವು ಯಾವಾಗ ಟ್ರೇಡ್ ಮಾಡಿರ್ತೀರಾ ಅಂದರೆ ನೆಕ್ಸ್ಟ್ ಡೇ ಒನ್ಸ್ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ದೆನ್ ಯು ಕೆಡ್ ಗಾನ್ ಫಾರ್ ಅ ಬೈ. ಸೊ ಅಲ್ಲಿಂದ ಮಾರ್ಕೆಟ್ ನೋಡಿದ್ರೆ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಟು ರ್ಯಾಲಿ ಅಪ್ ಆ್ಯಂಡ್ ಇಟ್ ವುಡ್ ಹ್ಯಾವ್ ಗಿವನ್ ಅಸ್ ವೆರಿ ಗುಡ್ ಪ್ರಾಫಿಟ್ಸ್. ಸೊ ಇವಾಗ ವಾಲ್ಯೂಮ್ ಅನಾಲಿಸಿಸ್ದು ಇಂಪಾರ್ಟೆನ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಸೊ ಇವಾಗ ಏನಂದರೆ ಸೊ ವಾಲ್ಯೂಮ್ ಅನಾಲಿಸಿಸ್ ನಿಮಗೆ ಏನು ತೋರಿಸುತ್ತೆ ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಒಳಗೆ ಬಂತಾ ಇಲ್ವಾ ಅಂತ ವಾಲ್ಯೂಮ್ ಅನಾಲಿಸಿಸ್ ಗೊತ್ತಾಗತ್ತೆ. ಬಟ್ ವಾಲ್ಯೂಮ್ ಅನಾಲಿಸಿಸ್ ಡಸಂಟ್ ಶೋ ಯು ದೇ ಆರ್ ಆನ್ ದಿ ಬೈ ಸೈಡ್ ಆರ್ ದೇ ಆರ್ ಆನ್ ದಿ ಸೆಲ್ ಸೈಡ್. ಏನಂದರೆ ಇವಾಗ ನಾವು ತೋರಿಸಿದ ವಾಲ್ಯೂಮ್ ಬಂದು ಇಟ್ ಕ್ಯಾನ್ ಬಿ ಫಾರ್ ದ ಸೆಲ್ ಆಸ್ ವೆಲ್.
ಬೈ ಮಾತ್ರ ಅಲ್ಲ, ಈ ಜಾಗ ಸೆಲ್ಗೂ ಹೋಗ್ಬೋದು, ಇನ್ನೂ ಲೋ ಹೋಗೋಕ್ಕೂ ಚಾನ್ಸಸ್ ಇತ್ತು. ಆದರೆ ದ ಥಿಂಗ್ ಇಸ್ ವಾಲ್ಯೂಮ್ ವಿಲ್ ಶೋ ಯು ಒನ್ ಥಿಂಗ್, ಇಟ್ ವಿಲ್ ಶೋ ಒನ್ ಪಾರ್ಟ್ ಆಫ್ ದಿ ಸ್ಟೋರಿ. ಇನ್ಸ್ಟಿಟ್ಯೂಷನ್ ಒಳಗೆ ಬಂತಾ ಇಲ್ವಾ ಅಂತ ತೋರಿಸುತ್ತೆ. ವಾಲ್ಯೂಮ್ ಶೋಸ್ ಯು ಟ್ರಾನ್ಸಾಕ್ಷನ್ಸ್, ವೆರಸ್ ಚಾರ್ಟ್ಸ್ ವಿಲ್ ಶೋ ಯು ಡೈರೆಕ್ಷನ್. ಸೊ ಒಂದು ವಾಲ್ಯೂಮ್ ಏನು ತೋರಿಸತ್ತೆ ಅಂತ ನೋಡಿದ್ರೆ ಒಂದು ಇನ್ಸ್ಟಿಟ್ಯೂಷನ್ ಎಲ್ಲಿ ಎಂಟ್ರ್ ಆಯಿತು ಅಂತ ನಮಗೆ ತೋರಿಸತ್ತೆ. ಆದರೆ ಚಾರ್ಟ್ ಮಾತ್ರನೇ ಇನ್ಸ್ಟಿಟ್ಯೂಷನ್ ಬೈ ಮಾಡ್ತಾ ಇದ್ದಾರಾ ಇಲ್ಲ ಸೆಲ್ ಮಾಡ್ತಾ ಇದ್ದಾರಾ ಇಲ್ಲ ಸೈಡ್ ವೇಸ್ ಅಂತ ನೋಡ್ಬೇಕಂದ್ರೆ ಅದಕ್ಕೆ ಚಾರ್ಟ್ಸ್ ಬೇಕು. ಅದೇ ಥರ ಅವ್ರು ಎಷ್ಟು ಟಾರ್ಗೆಟ್ ಇಟ್ಟಿದ್ದಾರೆ, ಆಮೇಲೆ ಈ ಜಾಗದಲ್ಲಿ ಬೈ ಮಾಡಿದ್ದಾರೆ, ಎಲ್ಲಿವರೆಗೂ ತೊಗೊಂಡೋಗ್ತಾರೆ, ಅವ್ರ ಟಾರ್ಗೆಟ್ ಏನು, ಇದೆಲ್ಲ ನೋಡಿದ್ರೆ ಇಟ್ ಹ್ಯಾಸ್ ಟು ಕಮ್ ಟು ದಿ ಚಾರ್ಟ್ಸ್. ಇವಾಗ ಟ್ರೆಂಡ್ ಲೈನ್ ತೊಗೊಳ್ಳಿ, ಇಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ತೊಗೊಳ್ಳಿ, ಯಾವುದೇ ವಿಷಯ ಆದರೂ ಅದು ಟಾರ್ಗೆಟ್ಸ್ ಆಗಿರಲಿ, ಅದೇನೇ ಆಗಿರಲಿ, ಇಟ್ ಹ್ಯಾಸ್ ಟು ಕಮ್ ಥ್ರೂ ಪ್ರಾಪರ್ ಟೆಕ್ನಿಕಲ್ ಅನಾಲಿಸಿಸ್, ದಟ್ ಇಸ್ ಥ್ರೂ ಚಾರ್ಟ್ಸ್. ಇವಾಗ ಇಲ್ಲಿ ನೋಡಿದ್ರೇನು, ಈ ಚಾರ್ಟಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಒಂದೊಂದು ಟ್ರೆಂಡ್ ಲೈನಲ್ಲೂ ಒಂದೊಂದು ಜಾಗದಲ್ಲೂ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅ ಸ್ಟ್ರಾಂಗ್ ಸಪೋರ್ಟ್ ಇನ್ ಅ ಡಯಾಗ್ನಲ್ ವೇ. ಸೊ ಒಂದೊಂದು ಜಾಗದಲ್ಲೂ ಇನ್ಸ್ಟಿಟ್ಯೂಷನ್ ಏನು ಮಾಡ್ತಿದ್ರು ಅಂದರೆ ಬೈ ಮಾಡ್ತಾನೆ ಇದ್ರು. ಈ ಜಾಗದಲ್ಲಿ ವಾಲ್ಯೂಮ್ ಯೂಸ್ ಮಾಡಿ ನಾವು ನೋಡ್ಬೋದು. ಅದು ಬಿಟ್ಟರೆ ಅದು ಹೈ ಹೋಗುತ್ತಾ ಇಲ್ಲ ಲೋ ಬರುತ್ತಾ ಅಂತ ಅದನ್ನು ನಾವು ಚಾರ್ಟಿಂದಾನೇ ನೋಡೋಕ್ಕಾಗೋದು. ಓನ್ಲಿ ವೆನ್ ಯು ನೋ ಹೌ ಟು ಅನಲೈಸ್ ಅ ಚಾರ್ಟ್, ಓನ್ಲಿ ದೆನ್ ಯು ಕ್ಯಾನ್ ನೋ ಟು ಬಿ ಅಟ್ ದ ರೈಟ್ ಸೈಡ್ ಆಫ್ ದ ಮಾರ್ಕೆಟ್. ಸೊ ಮುಖ್ಯವಾದ ವಿಷಯ ಏನು ಅಂದರೆ, ಒನ್ ಪಾರ್ಟ್ ಆಫ್ ದ ಸ್ಟೋರಿ ಇಸ್ ಟು ಅನಲೈಸ್ ವೆನ್ ದಿ ಇನ್ಸ್ಟಿಟ್ಯೂಷನ್ಸ್ ಆರ್ ಎಂಟ್ರಿಂಗ್, ಆ್ಯಂಡ್ ದ ಸೆಕೆಂಡ್ ಪಾರ್ಟ್ ಆಫ್ ದಿ ಸ್ಟೋರಿ ಇಸ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಸೈಡ್ ದ ಇನ್ಸ್ಟಿಟ್ಯೂಷನ್ಸ್ ಆರ್ ಗೋಯಿಂಗ್ ಟು ಗೋ. ಸೊ ಅವ್ರು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ನೋಡಿ ಅದೇ ಜಾಗದಲ್ಲಿ ನಾವು ಜೊತೆಗೆ ಹೋದರೆ ವಿ ವಿಲ್ ಆಲ್ಸೋ ಬಿ ಸಕ್ಸಸ್ಫುಲ್ ಇನ್ ದಿಸ್ ಮಾರ್ಕೆಟ್. ಸೊ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರನೇ ನಾವು ವಿ ಹ್ಯಾವ್ ಗಿವನ್ ದೀಸ್ ಥಿಂಗ್ಸ್ ಔಟ್. ಸೊ ನಿಮಗೆ ಒಂದು ಲೆವೆಲ್ಗೆ ಇವಾಗ ಅರ್ಥ ಆಗಿರುತ್ತೆ ಅನ್ಸುತ್ತೆ ಹೇಗೆ ಮಾರ್ಕೆಟ್ ಮೂವ್ ಆಗುತ್ತೆ, ಹೇಗೆ ಇನ್ಸ್ಟಿಟ್ಯೂಷನ್ ಹಂಟ್ಸ್ ದಿ ರಿಟೇಲ್ ಟ್ರೇಡರ್ಸ್ ಸ್ಟಾಪ್ ಲಾಸ್. ಆಲ್ ರೈಟ್ ಗೈಸ್, ಸೊ ನೀವು ಇದೇ ಥರ ನೀವು ಟೆಕ್ನಿಕಲ್ ಆಗಿ ಕಲ್ತ್ಕೊಂಡು ಇದೇ ಥರ ಮಾರ್ಕೆಟ್ನ ಒಂದು ಪ್ರೊಫೆಷನಲ್ ಆಗಿ ಅಪ್ರೋಚ್ ಮಾಡಬೇಕು ಅಂತ ಅನ್ಕೊಂಡ್ರೆ, ವಿ ಅಟ್ ಟ್ರೇಡ್ ಅಚೀವರ್ಸ್ ವಿ ಟೀಚ್ ಪೀಪಲ್ ಹೇಗೆ ಒಂದು ಮಾರ್ಕೆಟ್ನ ಪ್ರೊಫೆಷನಲ್ ಆಗಿ ಅಪ್ರೋಚ್ ಮಾಡಬೇಕು, ಹೇಗೆ ಟೆಕ್ನಿಕಲ್ ಆಗಿ ಅಪ್ರೋಚ್ ಮಾಡಬೇಕು, ಹೇಗೆ ಫಂಡಮೆಂಟಲ್ ಆಗಿ ಅಪ್ರೋಚ್ ಮಾಡಬೇಕು, ಇಲ್ಲ ವಾಲ್ಯೂಮ್ ಇಟ್ಕೊಂಡು ಹೇಗೆ ಟ್ರೇಡ್ ಮಾಡಬೇಕು, ಈ ಥರ ತುಂಬ ವಿಷಯಗಳನ್ನ ವಿ ಟೀಚ್ ಪೀಪಲ್. ಸೊ ಇನ್ ಕೇಸ್ ನೀವು ನಮ್ಮ ಕ್ಲಾಸಸ್ನ ಜಾಯಿನ್ ಮಾಡಿ ಕಲ್ತ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡ್ರೆ, ನಾವು ಎವ್ರಿ ವೀಕ್ ಮಂಡೇ ಬಂದು ಚೆನ್ನೈ, ಮಧುರಾ ಆ್ಯಂಡ್ ಕೊಯಂಬತ್ತೂರಲ್ಲಿ ನಾವು ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಅದೇ ಥರ ಬ್ಯಾಂಗ್ಳೂರ್ ನೋಡಿದ್ರೆ, ಬ್ಯಾಂಗ್ಳೂರ್ ಬಂದು ತುಂಬ ಜನ ಏನು ಕೇಳಿದ್ರು ಅಂದರೆ ನಮ್ಮಿಂದ ಫುಲ್ಲ ಬರೋಕ್ಕಾಗ್ತಾ ಇಲ್ಲ, ಅವ್ರಿಗೋಸ್ಕರನೇ ನಾವು ಸ್ಪೆಷಲ್ ಆಗಿ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಫಾಸ್ಟ್ ಟ್ರ್ಯಾಕ್ ಕೋರ್ಸಸ್ ಅಂತ ಮಾಡಿದ್ದೀವಿ. 2 ಡೇಸಲ್ಲಿ ನೀವು ಫುಲ್ ಡೇ ಕ್ಲಾಸಸ್ ಮುಗಿಸಿದ ಮೇಲೆ ಅದಾದ್ಮೇಲೆ ಪ್ರಾಕ್ಟಿಕಲ್ ಸೆಷನ್ಸ್ ನಿಮ್ಗೆ ರೆಗ್ಯುಲರ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾಂಗ್ಳೂರ್ಗೆ ಸೆಪರೇಟಾಗಿ ಒಂದು ಮಾಡೆಲ್ ಥರ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇನ್ ಕೇಸ್ ಬ್ಯಾಂಗ್ಳೂರಲ್ಲಿ ಜಾಯಿನ್ ಮಾಡ್ಬೇಕಂದವರು ಅವ್ರ ಡೀಟೇಲ್ಸ್ ಕೇಳ್ಕೊಂಡು ನೀವು ಜಾಯಿನ್ ಮಾಡ್ಕೊಬೋದು. ಇದು ಮಾತ್ರ ಅಲ್ಲದೆ ನನಗೆ ಯಾವ ಬ್ರಾಂಚ್ಗೂ ಬರೋಕ್ಕಾಗಲ್ಲ ಅನ್ನೋರಿಗೆ ವಿ ಡೂ ಹ್ಯಾವ್ ಆನ್ಲೈನ್ ಕೋರ್ಸಸ್ ಆಸ್ ವೆಲ್. ಎವ್ರಿ ಬ್ಯಾಚಸ್ ಬಂದು ಎವ್ರಿ ಮಂತ್ ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಕ್ಲಾಸಸ್. ನೀವು ನಂಬರ್ಗೆ ಕಾಲ್ ಮಾಡಿ ಕೇಳಿದ್ರೆ ದೇಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಆಲ್ ರೈಟ್, ಬೇಕಾಗಿರೋರು ಈ ಕಾಲ್ ಮಾಡಿ ಕೇಳಿದ್ರೆ ದೇಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.